ನಿಮ್ಮ ಧರ್ಮಪತ್ನಿ ಮೇಡಮ್ ಬಗ್ಗೆ ಮಾತಾಡೋದಾದ್ರೆ ಮೇದಿನಿ ಮೇಡಮ್ ಬಗ್ಗೆ ನೀವು ಅವರು ಕೂಡ ಗ್ರೂಪ್ ಆಫ್ ಕಂಪನೀಸ್ ಇದರಲ್ಲಿ ಡೈರೆಕ್ಟರ್ ಇದ್ದಾರೆ. ನಿಮ್ಮ ಲೈಫಲ್ಲೂ ಕೂಡ ಅವರು ಡೈರೆಕ್ಟರ್. ಹೇಳ್ತೀನಿ ಕೇಳಿ. ನಿಮ್ ಲವ್ ಮ್ಯಾರೇಜ್ ಸರ್? ಅರೇಂಜ್ಡ್ ಮ್ಯಾರೇಜ್? ಕೇಳಿ ಹೇಳ್ತೀನಿ. ಹೇಳಿ ಸರ್. ನಮ್ಮಲ್ಲಿ ಈ ಬ್ರಾಹ್ಮಣರಲ್ಲಿ ಒಂದು ತರಾ ಸೀನ್ಗಳು ನಿಮ್ಗೆ ಗೊತ್ತಿಲ್ಲ. ಹೇಳಿ ಸರ್. ನೋಡಿ, ನಾವು ಹೆಂಗಾರು ಆಯ್ತಾ, ನನ್ನ ಹೆಂಡತಿಯ ಸ್ಮಾರತರೋಳು ಅಂದ್ರೆ ಬ್ರಾಹ್ಮಣರೇ ಸ್ಮಾರತರೋಳು. ನಮ್ಮಪ್ಪ ಹಿ ವಾಸ್ DCP, ಐ ಮೀನ್ DGP, ಡೈರೆಕ್ಟರ್ ಜನರಲ್ ಪೊಲೀಸ್ ಆಗಿದ್ರು. ಸೊ ನಮ್ಮಪ್ಪ ಏನ್ ಮಾಡಿದ್ರು, ಈ ಹುಬ್ಳಿ ಧಾರವಾಡ ಹೋಗ್ತಾ ಬಹಳ ಸಲ ಕಾರ್ ಹೋಗೋರು. ಸೊ ಆ ಸಮಯದಲ್ಲಿ ನಮ್ಮಲ್ಲಿ ಒಬ್ರು ಕಟ್ಟಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ. ಅವ್ರೇನ್ ಮಾಡಿದ್ರಿ, ಅವರು ಇಲ್ಲೊಂದು ಸಿಗರೇಟ್ ಇಟ್ಕೊಳ್ಳೋರ್ರೆ ಬರ್ತದೆ ಪಾಪ ಸತ್ತೋಗ್ಬಿಟ್ರು. ಸೊ ಆಯಪ್ಪ ಏನ್ ಮಾಡಿದ್ರು ಅಂದ್ರೆ, ಬರ್ರಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲಿಗೆ ಅಪ್ಪ ಕರ್ಕೊಂಡು ಹೋಗ್ತೀಯ ಅಂತ, ಹುಬ್ಳಿಗೆ ಹೋಗೋ ಬರೋಣ. ಅವರು ಇದು ಭಾಷೆ, ಹುಬ್ಳಿ ಭಾಷೆ. ಸರ್ ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಹೋದೆ. ಟಕ್ಕಂತ ಏನ್ ಮಾಡಿದ್ರು, ದೇಶಪಾಂಡೆ ಅಂತ ಒಬ್ರಿದ್ದಾರೆ, ಅಂದ್ರೆ ನನ್ನ ಹೆಂಡತಿಯವ್ರ ತಂದೆ, ಅವ್ರ ಮನೆಗೆ ಕರ್ಕೊಂಡವ್ರು. ಏನಕ್ಕಪ್ಪ ಕರ್ಕೊಂಡ್ಬಂದೆ, ಭಯ ಹಾಕೊಂಡ್ಬಿಟ್ಟು ನನಗೆ, ಐಶ್ವರ್ಯ ಏನಕ್ಕಪ್ಪ ಕರ್ಕೊಂಡ್ಬಂದೆ ಅಂತ. ಕುಂದ್ರಿ ಸಾಹೇಬ್ರೆ ಅಂತ ಹೇಳಿ ಅವ್ರ ಭಾಷೆಯಲ್ಲಿ ಹೇಳಿ ಕೂತ್ಕೊಂಡೆ. ಕಾಫಿ ಟೀ ಕೊಟ್ರು, ಎಲ್ಲ ಆಯ್ತು, ಏನೋ ಒಂದಿಷ್ಟು ತಿನ್ನಿಸಿದ್ರು. ಸರಿ, ಒಳಗಿಂದ ನನ್ನ ಶ್ರೀಮತಿ ಆಗೋ ಅಂತ ಅವಳು ಒಳಗಡೆಯಿಂದ ಬಂದು, ನೋಡಿ ನಾನು ಹಿಂಗೆ ಇದ್ದೆ, ಕೆಳಗೆ ಒಂದ್ಸಲ ಹಿಂಗ್ ನೋಡೋದು, ಚೆನ್ನಾಗಿದ್ದಾಳವ ನೋಡಕ್ಕೆ. ಬ್ಯೂಟಿಫುಲ್ ಸರ್. ಹೆಣ್ಣೋಡ ಶಾಸ್ತ್ರ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಏನು ಗೊತ್ತಿಲ್ರಿ. ಅಲ್ರಿ, ನಮ್ಮಮ್ಮ ಅವ್ರ ಪಕ್ಕ ಹೆಂಗಾರು, ಅವ್ರೇನ್ ಹೇಳೋರು, ನೀನ್ ಅದು ಹೆಂಗಯ್ಯ ಮದುವೆ ಮಾಡಕತ್ತೀಯ ಸ್ಮಾರತರನ್ನ. ಸರಿ, ಹಿಂಗೆ ಇದೊಂದು ದೊಡ್ಡ ಕಥೆ ಆಯ್ತು. ಅವಾಗ ಮೇಡಮ್ ನೀವು ನೋಡಿದ ತಕ್ಷಣ ನಿಮ್ಗೆ ನನಗೊಂದು ಸ್ವಲ್ಪ ಚೆನ್ನಾಗವಳೆ, ಏನಪ್ಪ ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಮನೆಗೆ, ಎಲ್ಲಿಗೆ, ಬೆಂಗಳೂರಿಗೆ. ಸೊ ಅವ್ರು ನೋಡಕಂತಾನೆ ಕರ್ಕೊಂಡು ಹೋಗಿದ್ದ ಅವ್ರು ನಿಮ್ಮನ್ನ? ನನ್ನ ಅವಳು ನನ್ಗೆ ಗೊತ್ತೇ ಇಲ್ಲ ವಿಷಯ. ಸರಿ, ಆದ್ಮೇಲೆ ಅಲ್ಲಿ ಹೋಗಿ ಕಟ್ಟಿ ಅನ್ನೋ ಪುಣ್ಯಾತ್ಮ ಮನೆಗೆ ಒಂದ್ ದಿವಸ ನಮ್ಮ ತಂದೆಯವರಿದ್ರು, ನಾವು ಇದ್ರಲ್ಲಿ ಇದ್ವಿ, ಕ್ವಾರ್ಟರ್ಸ್ ಅಲ್ಲಿ, DGP ಕ್ವಾರ್ಟರ್ಸ್ ಅಲ್ಲಿ. ಸರಿ, ಅಲ್ಲಿ 4 ವರ್ಷ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ನಮ್ಮಪ್ಪ ಎಲ್ಲೆಲ್ಲಿದ್ರು ವೆರಿ ಲಾಂಗ್ ಇದು ಟೆನ್ಯೂರ್. ಸೊ ಆಯ್ತು, ಇವಳು ಬಂದು, ನೀವು ನಡೆದ ನಂಬ್ತಿರೋ ಬಿಡ್ತಿರೋ, ಚಕ್ಕಂತ ಯಾವ ಲೈಟ್ ಹೋಗಿತ್ತು ಮನೆಯಲ್ಲಿ, DGP ಮನೇಲಿ. ಇವಳು ಬಂದಿದ ತಕ್ಷಣ ಚಂಗಂತ ಲೈಟ್ ಆನ್ ಆಯ್ತು. ನಮ್ಮಪ್ಪ ಏನು ಬರ್ರಿ ದೇಶಪಾಂಡೆಗಳ ಏನು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಸು ಕೂತ್ಕೊಂಡ್ಬಿಟ್ರು. ನಮ್ಮ ಅಮ್ಮ ಏನ್ ಮಾಡಿದ್ದಾರೆ, ನಮ್ಮ ಹಿಂಗಾರಿ ಇನ್ನೊಂದು ಹುಡುಗಿ ನನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಕೂತ್ಬಿಟ್ಟಿದ್ರು. ಆದ್ಮೇಲೆ ಏನಾಯ್ತು, ನನ್ನ ಹೆಂಡತಿ ಇವಳು ಬದ್ಲಲ್ಲ, ನಮ್ಮ ತಂದೆಯವರು ಸುಮ್ಮನೆ ಬಂದ್ರು. ತಂದೆಯವರು ಇಲ್ಲ ಬರ್ರಿ ಅಂತ ಹೇಳ್ಬಿಟ್ಟು ಕಟ್ಟಿ ಅನ್ನೋ ಮಾಡಿದ್ದಲ್ಲ. ನಮ್ಮ ತಂದೆಯವರಿಗೆ ಭಾರಿ ಖುಷಿ ಆಗೋಯ್ತು. ಎಲ್ಲ ಚೆನ್ನಾಗಿದ್ದಾಳಪ್ಪ ಹುಡುಗಿ, ನೋಡು ಮನೆಗೆ ಬಂದ ತಕ್ಷಣ ದೀಪ ಬಂತು ಅಂತ ಹೇಳಿ ಏನಾಯ್ತು ಅಂದ್ರೆ, ಇದು ನಮ್ಮ ಅಮ್ಮನಿಗೆ ಇಷ್ಟ ಆಗಲಿಲ್ಲ. ಭಾರಿ ಇದರಲ್ಲಿದ್ರು. ಅಲ್ಲಿ ಯಾರೋ ಇನ್ನೊಂದು ನಮ್ಮ ಹಿಂಗಾರಿ ಹೆಣ್ಣ ಮಗುನ ಅವಳನ್ನು ಕರ್ಕೊಂಡ್ ಬಂದಿದ್ರು. ಅವಳು ಒಂದು ಸ್ವಲ್ಪ ಸ್ಟೌಟ್ ಆಗಿ ದಪ್ಪಕ್ಕಿದ್ದ ಒಂದು ಹೆಣ್ಣು ಮಗಳು. ಇವಳನ್ನ ಮದುವೆ ಮಾಡ್ಕೋಬೇಕಣ್ಣ ನೀನು. ನಾನು ಹೆಂಗಮ್ಮ ಮಾಡ್ಕೊಳ್ಳಿ, ಹೋದ್ರೆ ನನ್ಗೆ ಇಷ್ಟ ಆಗ್ಬೇಕಲ್ವಾ, ನಾನು ಹೇಳೋದನ್ನ ಮಾಡ್ಕೋಬೇಕು. ಆಯ್ತಮ್ಮ ಮಾತಾಡ್ತೀನಿ. ಸೊ ಇವಳು ಬಂದ ಮೇಲೆ, ಹಿಂಗಾದ್ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳು ನಮ್ಮಮ್ಮ ಬಂದು ಬೇಡವೇ ಬೇಡ ಅಂತ ಶುರು ಮಾಡಿ. ನಮ್ಮ ತಂದೆಯವರು ಬಂದು, ಇಲ್ಲ ನನಗೆ ಇವಳೇ ಕರೆಕ್ಟ್ ಆಗಿದ್ದಾಳೆ ಮಾಡಿಸು ರೀ, ಅದು ಅಯ್ಯಂಗಾರರು ಸ್ಮಾರ್ತರು ಹೆಂಗ್ರಿ
ಯಾವ ಹಿಂಗಾರಿ ಯಾವ ಭಾರತರು ಎಲ್ಲರೂ ನಾವು ಮನುಷ್ಯರು ಚೆನ್ನಾಗಿರಿ ಅಂತ ಹೇಳಿ ಆಯ್ತು, ಮದುವೆ ಆಯ್ತು. ಮದುವೆ ಆದ್ಮೇಲೆ ಅವಳು ನಮ್ಮಮ್ಮನ ಹತ್ರ ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಎವ್ರಿಥಿಂಗ್ ವಾಸ್ ಓಕೆ. ಮೇಡಮ್ ಕೂಡ ತುಂಬಾ ಫ್ರೆಂಡ್ಲಿ ಅಲ್ವಾ ಸರ್? ತುಂಬಾ ಚೆನ್ನಾಗಿ ಆರಾಮಾಗಿ ಅವಳು ಒಂಥರ ಆನಂದವಾಗಿರ್ತಾಳೆ. ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ನನಗೆ 2 ಮಕ್ಕಳು ಇದಾರಲ್ವಾ, ನನ್ನ ಹೆಂಡತಿ ನಾವು ಅವರು ಒಂಥರ ಜಾಯಿಂಟ್ ಫ್ಯಾಮಿಲಿ, ಚೆನ್ನಾಗಿ ಒಂದು ಆನಂದವಾಗಿ ಎಲ್ಲರೂ ಇರ್ತೀವಿ. ಯಾರಿಗೆ ಏನು ತೊಂದರೆ ಇಲ್ಲ. ಅದು ಭಗವಂತ ನಮಗೆ ಎಲ್ಲಾ ವಿಧದಲ್ಲೂ ಆಶೀರ್ವಾದ ಮಾಡಿದ್ದಾನೆ.